ಚಿಂತಾಮಣಿ ನಾಗರಿಕರಿಗೆ ಆಸ್ತಿ ತೆರಿಗೆದಾರರಿಗೆ ಸಿಹಿ ಸುದ್ದಿ. ಶೇಕಡಾ 5ರಷ್ಟು ರಿಯಾಯಿತಿ. ಮೇ 31, 2026ರವರೆಗೆ ವಿಸ್ತರಣೆ. ಚಿಂತಾಮಣಿ 2026ರಿಂದ 27ನೇ ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪಾವತಿಸುವವರಿಗೆ ನೀಡಲಾಗುತ್ತಿದ್ದ ಶೇಕಡಾ 5ರಷ್ಟು ರಿಯಾಯಿತಿ ಅವಧಿಯನ್ನು ಇದೀಗ ಮೇ 31, 2026ರವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು. ಅವರು ನಗರಸಭೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಮೊದಲು ಏಪ್ರಿಲ್ 30ಕ್ಕೆ ಕೊನೆಗೊಳ್ಳಬೇಕಿದ್ದ ರಿಯಾಯಿತಿ ಅವಧಿಯನ್ನು ಈಗ 1 ತಿಂಗಳು ಅಂದರೆ ಮೇ 31ರವರೆಗೆ ವಿಸ್ತರಿಸಲಾಗಿದೆ ಎಂದ ಅವರು, ನಗರ ಸಂಸ್ಥೆಗಳ ವ್ಯಾಪ್ತಿಯ ಎಲ್ಲಾ ವಸತಿ ಹಾಗೂ ವಾಣಿಜ್ಯ ಆಸ್ತಿ ಮಾಲೀಕರಿಗೆ ಈ ರಿಯಾಯಿತಿ ಅನ್ವಯವಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಿದರು. ಈ ಮೊದಲು ನಿಗದಿಪಡಿಸಲಾಗಿದ್ದ ಅವಧಿಯಲ್ಲಿ ಕಂದಾಯ ಪಾವತಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ಅವಧಿಯನ್ನು ವಿಸ್ತರಿಸಲಾಗಿದ್ದು, ನಾಗರಿಕರು ಈ ರಿಯಾಯಿತಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಅವರು, ಮೇ 31ರ ನಂತರ ಪೂರ್ಣ ತೆರಿಗೆ ಪಾವತಿಸಿದರೆ ಈ ಶೇಕಡಾ 5ರಷ್ಟು ರಿಯಾಯಿತಿ ಸೌಲಭ್ಯ ದೊರೆಯುವುದಿಲ್ಲ. ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ಪತ್ರಕರ್ತರಿಗೂ ಮನವಿ ಮಾಡಿದ್ದು, ಪತ್ರಕರ್ತರ ಭವನಕ್ಕೆ ಸಂಬಂಧಿಸಿದ ತೆರಿಗೆ ಬಾಕಿಯನ್ನು ಶೀಘ್ರವಾಗಿ ಪಾವತಿಸಿ ಮಾದರಿಯಾಗಬೇಕು ಎಂದು ಕೋರಿದರು. ಆದ್ದರಿಂದ ತೆರಿಗೆದಾರರು ನಿಗದಿತ ಸಮಯದೊಳಗೆ ತೆರಿಗೆ ಪಾವತಿಸಿ ಲಾಭ ಪಡೆಯಲು ಕೋರಲಾಗಿದೆ. ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಕಂದಾಯ ಮಹತ್ವದ ಆದಾಯವಾಗಿರುವುದರಿಂದ ಎಲ್ಲಾ ನಾಗರಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮೇ 30ರೊಳಗೆ ಮನೆ ಮತ್ತು ನೀರಿನ 2 ಕಂದಾಯ ಪಾವತಿಸಬೇಕು ಎಂದು ಪೌರಾಯುಕ್ತರು ಮನವಿ ಮಾಡಿದರು. ನಮಸ್ಕಾರ. ಮೊದಲನೇದಾಗಿ ಈಗಾಗಲೇ 2026-27ನೇ ಸಾಲಿನಲ್ಲಿ ಏನು ಪ್ರತಿ ವರ್ಷ ವಾಡಿಕೆಯಂತೆ ಘನವೆತ್ತ ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನ ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ರಿಂದ ಈ ಬಾರಿ 1 ತಿಂಗಳ ಕಾಲ ಅಂದರೆ 31/5/2026ರವರೆಗೂ ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸ್ ನೆಟ್ಟೊಳಗಡೆ ಬರೋಂಥದಕ್ಕೆ ಇದನ್ನು ಬಂದು 5% ರಿಬೇಟ್ ಇದನ್ನು ಉಪಯೋಗಿಸಿಕೊಂಡು ನಗರಕ್ಕೆ ನಿಗದಿತವಾದಂತಹ ತೆರಿಗೆಗಳನ್ನು ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ನಾವೇನು ಅನಧಿಕೃತ ಆಸ್ತಿಗಳಿದ್ವು ಅದಕ್ಕೆ ಬೇಕಾದ ಕೊಟ್ಟಿದ್ವು, ಅದನ್ನ ಇದುವರೆಗೂ ಕೊಟ್ಟಿಲ್ಲ. ಈ ಸರಿ ಅದಕ್ಕೂ ಸಹ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಇದು ಈ ತಿಂಗಳ 31/5/2026ವರೆಗೂ ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನ ನಮ್ಮ ಕಡೆಯಿಂದಾನೇ ಇದುವರೆಗೂ ಮಾಡಿರಲಿಲ್ಲ, ಈ ಸರಿ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನ ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನ ಸೆಕ್ಷನ್ ನಮ್ಮ ಏನು 1964 ಆಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ 12,000 ಪ್ರಕಾರ ದುಪ್ಪಟ್ಟು ತೆರಿಗೆ ಏನ್ ಹಾಕ್ಬೇಕು ಅದನ್ನ ನಾವು ದುಪ್ಪಟ್ಟು ತೆರಿಗೆ ಹಾಕ್ತಿವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸೈಟ್ಗಳಲ್ಲಿ ಯಾರಿಗಾಗಲೇ ನಿವೇಶನಗಳು ಹೊಂದಿದ್ದೀರಾ, ನಿವೇಶನಗಳನ್ನು ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ನಿಮ್ಮ ಪಕ್ಕದ ನಿವೇಶನಗಳಲ್ಲಿ ಕಸ ಹಾಕ್ತಿದ್ದಾರೆ. ನಾವು ಈಗಾಗಲೇ ಮಾನ್ಯ ಗೌರವಾನ್ವಿತ ಸಚಿವರು ಪ್ರತಿ ವಾರ್ಡು ಒಂದೊಂದು ವಾಹನ ಅಂತ SWML ವಾಹನ ಬಿಟ್ಟಿದ್ದೀವಿ. ಮತ್ತೆ ನಮ್ಮಲ್ಲಿ ಕಮ್ಯುನಿಟಿ ಪಾಪ್ಯುಲರ್ಸ್ ಅಂತ ಬಂದು ಈಗಾಗಲೇ ವಾರ್ಡ್ ವೈಸ್ ನಾವಲ್ಲಿ ಮಾಡ್ತಿದ್ರು ಸಹ ಅಲ್ಲಲ್ಲಿ ಕಸ ಹಾಕ್ತಿದ್ದಾರೆ. ದಯವಿಟ್ಟು ಅದನ್ನು ಹಾಕ್ಬೇಡಿ, ಊರು ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ದೀವಿ. ಖಾಲಿ ಸೈಟ್ಗಳಲ್ಲಿ ಏನಾದರೂ ಕಸ ತೆಗೆಸಲಿಲ್ಲ ಅಂದರೆ ನಾವೇ ನಗರಸಭೆಯಿಂದ ತೆಗೆಸಿ ಅದನ್ನು ಸಹ ನಾವು ಟ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂತ ಈ ಸರಿ ಮಾಡ್ಕೊಂಡಿದ್ದೀವಿ. ಆಮೇಲೆ CND ವೇಸ್ಟ್ ಅನ್ನ ಸುಮಾರು ಸರಿ ನೀವು ಗಮನಿಸಿರ್ಬೋದು. ಕೆಲವೊಂದು ಮನೆ ರೋಡಲ್ಲೆಲ್ಲ ಹಾಕಿದ್ರು, ಸಣ್ಣ ಪುಟ್ಟ ಗಲಾಟೆ ಆಗಿರೋ ನೀವು ಗಮನಿಸಿರ್ತೀರಾ. CND ವೇಸ್ಟ್ ಮನೆ ಕಟ್ಟಡ ಮಾಡೋಂಥ ಒಂದು ಇದನ್ನ ರೋಡ್ಗೆ ಎಸಿಬೇಡಿ. ನಮ್ಮಲ್ಲೇ ಈಗಾಗಲೇ 2 ಎಕರೆ ಜಮೀನನ್ನ ಸಚಿವರು ನಮಗೆ ನೀಡಿದ್ದಾರೆ. ಅಲ್ಲಿ ಹಾಕ್ಲಿಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ವಿ. ನಮ್ಮ ನಗರಸಭೆ ಗಮನಕ್ಕೆ ತಂದ್ರೆ ನಾವು ಎಲ್ಲ ಹಾಕ್ಬೇಕಾದ ನಿರ್ದೇಶನ ಕೊಡ್ತೇವೆ. ನೀವು ದಯವಿಟ್ಟು ಅಲ್ಲಿ ಹಾಕ್ಬಹುದು. ಯಾವುದೇ ರೀತಿಯಾಗಿ ರಸ್ತೆಗಳನ್ನ ಈಗಾಗಲೇ ಕಾಮಗಾರಿ ನೀವು ಗಮನಿಸಿರ್ಬೋದು, ಬರದಿಂದ ಸಾಗ್ತಾ ಇದೆ. ಡಲ್ಟಿಕ್ರೆ ಇದರಲ್ಲಿ ವರ್ಕ್ಸು ಸಹ ನಡೀತಾ ಇದೆ. ಆ ಎಲ್ಲ ರಸ್ತೆಗಳನ್ನ ಹೊಡೆಯುವಂತ ಕೆಲಸ ಆಗಲಿ, ಪೈಪ್ಲೈನ್ ಹೊಡೆಯುವಂಥದ್ದಾಗಲಿ, UGD ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಷ್ಟು ಗ್ರಾಂಟ್ಸ್ ಇದುವರೆಗೂ ಬಂದಿರಲಿಲ್ಲ, ಬಂದಿದೆ. ಅದನ್ನು ಎಲ್ಲರೂ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ 2026-27ನೇ ಸಾಲಿನ 5% ರಿಬೇಟ್ ಏನು ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಎಲ್ಲರೂ ಸಹ ಕಡ್ಡಾಯವಾಗಿ ತೆರಿಗೆಯನ್ನ ನಿಮ್ಮ ಹಕ್ಕದು ತೆರಿಗೆಯನ್ನ ಪಾವತಿ ಮಾಡಬೇಕು. ಕೆಲವರು ನೀರಿನ ತೆರಿಗೆ ಇದುವರೆಗೂ ಕಟ್ಟಿಲ್ಲ, ಕಟ್ಟಬೇಕಂತ ಹೇಳ್ತೀನಿ. ಪತ್ರಕರ್ತರಲ್ಲೂ ಮನವಿ ಮಾಡ್ತೀನಿ, ನಿಮ್ಮ ಪತ್ರಕರ್ತರ ಭವನ ಕೂಡ ಇದುವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ, ಅದನ್ನ ಎಕ್ಸೆಸ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಬಿಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ, ಮೇಲ್ಗಡೆ ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೂ ಸಹ ನಾನು ಮನವಿ ಮಾಡ್ತೇನೆ. ಸ್ಟುಡಿಯೋ ಕೊಟ್ಟಿದ್ರೆ ₹1 ತೆರಿಗೆ ಕಟ್ಟಿದ್ದೀರಿ, ನೀವೇ ಈ ಥರ ಒಂದು 4ನೇ ಅಂಗ ನೀವೇ ಹೆಂಗೆ ಮಾಡ್ದಂಗೆ. ಹಾಗಾಗಿ ನೀವು ಸಹ ತೆರಿಗೆ ಕಟ್ಟಬೇಕು, ತೆರಿಗೆ ವ್ಯಾಪ್ತಿ ಒಳಗಡೆ ಬರಬೇಕು. ಅದೇ ರೀತಿಯಾಗಿ ಏನು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರಾ ಅದನ್ನ ಎಲ್ಲ ನಗರದಲ್ಲಿ ಬಿಡಿಸ್ದಂಗೆ ನೀವು ಸಹ ಬಿಟ್ಬಿಟ್ರೆ ಒಳ್ಳೇದು ಅಂತ ನಾನು ಮನವಿ ಮಾಡ್ತಾ